ಒಟ್ಟಾಗಿ ನಾವು ಹೋರಾಟವನ್ನು ನಾವು ಮಾಡ್ತೀವಿ. ಈ ತಾಲೂಕಿನ ನೆಲ ಜಲಕ್ಕೋಸ್ಕರ ರಾಜಕೀಯ ಮುಂದಿನ ದಿನಗಳಲ್ಲಿ ಏನೇ ಇರಬಹುದು, ಅದನ್ನ ಬದಿಗೊತ್ತಿ ನಾವು ಜೊತೆನಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ನಮ್ಮ ದಿಲೀಪ್ ಅವರು ಹೇಳ್ತಾ ಇದ್ರು. ಖಂಡಿತ ಅದು ಯಾಕೆಂತಂದ್ರೆ ರಾಜಕೀಯ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಆದ್ರೆ ಈ ತಾಲೂಕಿನ ನಮ್ಮ ಜಿಲ್ಲೆಯ ಸಂಪನ್ಮೂಲವನ್ನು ನಾವು ಬಿಟ್ಟುಕೊಟ್ರೆ ಮುಂದಿನ ದಿನಗಳಲ್ಲಿ ಕಷ್ಟ. ಹೇಮಾವತಿಯನ್ನ ನಾವು ನಂಬಿಕೊಂಡು ನಾವು ಬದುಕ್ತಾ ಇದ್ದೀವಿ. ರೈತಾಪಿ ವರ್ಗದವರು ಈ ಭಾಗದಲ್ಲಿ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಜಗ್ಗದಿಲ್ಲ. ಯಾಕೆಂತಂದ್ರೆ ಲಿಂಕ್ ಕೆನಲ್ ಏನಾದ್ರೂ ನಾವು ಬಿಟ್ಟುಕೊಟ್ರೆ ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಮರಣ ಶಾಸನ ಆಗುತ್ತೆ. ನಾವೆಲ್ಲ ರಾಜಕೀಯ ಬದಿಗೊತ್ತಿ ರೈತರ ಜೊತೆ ಈ ಕಾರ್ಯಕರ್ತರ ಜೊತೆ ಸೇರಿ ನಾವು ಹೋರಾಟವನ್ನ ಮಾಡಿ ನಾವು ಆ ಲಿಂಕ್ ಕೆನಲ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಭೂಮಿಗೆ ಬಂದ ಮೇಲೆ ಏನೋ ಒಂದು ಈ ಭೂಮಿಗೆ ನಾವು ಒಂದು ನಮ್ಮ ಕಾರ್ಯಕರ್ತರುಗಳು ಇರ್ಬೋದು, ನಮ್ಮದಂತವ್ರಿಗಿರ್ಬೋದು, ಏನೋ ಒಂದು ಸೇವೆ ಮಾಡಬೇಕು ಅಂತ ನಾನು ಬಂದವನು. ಇದು ಹುಟ್ಟದಬ್ಬ ಇವತ್ತು ಆಚರಣೆ ಮಾಡ್ತೀವಿ, ನಾಳೆ ಮನೆಗೆ ಹೋಗ್ತೀವಿ. ಯಾಕೆಂತಂದ್ರೆ ಈ ಭೂಮಿಗೆ ನಾವು ಕಾಲಿಟ್ಟು ಹುಟ್ಟಿದ ಋಣವನ್ನ ನಾವು ತೀರಿಸ್ಬೇಕು ಅಂತ ಅಂದ್ರೆ ನಾವು ಈ ಭೂಮಿಗೆ ಏನಾದ್ರೂ ಒಂದು ನಾವು ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು. ನಾವೆಲ್ಲ ಹುಟ್ಟಿ ಅನುಭವಿಸಿ ನಾವು ಓಟೋದ್ರೆ ಏನು ಮಾಡಕ್ಕಾಗೋದಿಲ್ಲ. ಹುಟ್ಟಿದ ಮೇಲೆ ನಾವು ಏನೋ ಒಂದು ಈ ಭೂಮಿಗೆ ಒಂದು ಋಣವನ್ನ ತೀರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ